ಮಕ್ಕಳೇ, ಇಂದು ನಾವು 5ನೇ ತರಗತಿಯಲ್ಲಿ ಬಾಣಂಗಳ ಅನ್ನುವಂತಹ ಪರಿಸರ ಅಧ್ಯಯನದಲ್ಲಿ ಈ ಬಾಣಂಗಳ ಅನ್ನುವಂತಹ ಪಾಠವನ್ನ ಇವತ್ತು ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಬಾಣಂಗಳ ಅಂದ್ರೆ ಏನು? ಆಕಾಶದಲ್ಲಿರ್ತಕ್ಕಂತಹ ಏನೇನು ಗ್ರಹಗಳಿವೆ, ನಕ್ಷತ್ರಗಳಿವೆ, ಆಕಾಶ ಕಾಯಗಳಿವೆ, ಅವೆಲ್ಲವುಗಳ ಬಗ್ಗೆ ಅಭ್ಯಾಸ ಮಾಡುವುದೇ ಈ ಬಾಣಂಗಳ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನಾವು ಗೊತ್ತಿರಬಹುದು, ಈ ವರ್ಷದಲ್ಲಿ 3 ಕಾಲಗಳು ಬರ್ತಾವು: ಚಳಿಗಾಲ, ಮಳೆಗಾಲ ಮತ್ತು ಬೇಸಿಗೆ ಕಾಲ ಅಂತ ತಿಳ್ಕೊಂಡು. ಹಾಗಾಗಿ ಈ ಮಳೆಗಾಲದಲ್ಲಿ ಗುಡುಗಿನ ಆರ್ಭಟ, ಮಿಂಚು, ಬಿರುಗಾಳಿ, ಮಳೆ ಇವುಗಳೆಲ್ಲವುಗಳನ್ನ ನಾವು ನೋಡ್ತೀವಿ. ಯಾವಾಗ ಆ ಆರ್ಭಟ, ಮಿಂಚು, ಬಿರುಗಾಳಿ ಬೀಸ್ತದೆಯೋ ಅವಾಗ ನಮಗೇನಾಗ್ತೈತಿ, ಮಳೆ ಬರುತ್ತದೆ ಅನ್ನುವಂತ ಒಂದು ಅನುಭವ ಆಗ್ತೈತಿ. ಹೀಗಾಗಿ ಈ ಒಂದು ಮಳೆಗಾಲ ಇರಬಹುದು, ಚಳಿಗಾಲ ಇರಬಹುದು, ಬೇಸಿಗೆ ಕಾಲ ಇರಬಹುದು, ಇವೆಲ್ಲವೂ ಋತುಮಾನಗಳ ತಕ್ಕಂತೆ ನಡೀತಾವು. ಅದಕ್ಕಾಗಿ ಈ ಒಂದು ಬಾಣಂಗಳ ಅನ್ನುವಂತಹ ಪಾಠದಲ್ಲಿ ನಾವು ಮೊದಲನೇದಾಗಿ ಅಭ್ಯಾಸ ಮಾಡುವಂತಹದ್ದು ಸೌರ್ಯ ವ್ಯೂಹ. ಹಾಗಾಗಿ ಸೌರ್ಯ ವ್ಯೂಹ ಅಂದ್ರೆ ಏನಪ್ಪಾ? ಸೂರ್ಯನ ಪರಿವಾರವನ್ನ ಸೌರ್ಯ ವ್ಯೂಹ ಎನ್ನುವುದು. ಸೂರ್ಯನ ಪರಿವಾರ ಅಂದ್ರೆ ಯಾವ? ಇಲ್ಲಿ ನೋಡಿ, ಇಲ್ಲಿ ನಾವೊಂದು ಚಿತ್ರದ ಮುಖಾಂತರವಾಗಿ ನಾವು ಏನ್ ಮಾಡಬಹುದು, ಈ ಸೂರ್ಯನನ್ನ ನಾವು ಗುರುತಿಸಬಹುದು. ನೀವೆಲ್ಲ ಗೊತ್ತಿದೆ, ಸೂರ್ಯನನ್ನ ನಮಗೆ ಸೂರ್ಯ ಎಷ್ಟೊಂದು ಅತ್ಯವಶ್ಯಕ ಐತಿ ಅನ್ನೋದು ನಿಮ್ಗೆ ಗೊತ್ತೈತಿ. ಅದಕ್ಕ ಈ ಒಂದು ಸೂರ್ಯನ ಪರಿವಾರವನ್ನು ಸೌರ್ಯ ಅಂತ ತಿಳ್ಕೊಂಡು ಕರಿತೀವಿ. ಇದರಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಗ್ರಹಗಳಿರ್ಬಹುದು, ಉಪಗ್ರಹಗಳಿರ್ಬಹುದು, ಕ್ಷುದ್ರ ಗ್ರಹಗಳಿರ್ಬಹುದು, ಉಲ್ಕೆಗಳಿರ್ಬಹುದು, ಧೂಮಕೇತುಗಳು ಇರ್ಬೋದು, ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪರಿವಾರವನ್ನು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಸೌರ್ಯವ್ಯೂಹ ಅಂತ ತಿಳ್ಕೊಂಡು ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ಸೂರ್ಯನನ್ನ ನಾವು ಅಭ್ಯಾಸ ಮಾಡ್ಬೇಕಾತಂದ್ರ ಈ ಸೂರ್ಯನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಹೇಳ್ಬೇಕಂತಂದ್ರ, ಸೂರ್ಯ ಇದೊಂದು ನಕ್ಷತ್ರ ಇರ್ತೈತಿ. ಇದು ಪ್ರಕಾಶಮಾನವಾದ ಹಾಗೂ ದೊಡ್ಡದಾಗಿ ನಮಗೆ ಏನ್ ಮಾಡ್ತೈತಪ್ಪ ಅಂದ್ರ ಕಂಡು ಬರುತ್ತದೆ. ಹಾಗಾದ್ರೆ ಈ ಒಂದು ಸೂರ್ಯನಿಂದ ನಮಗೇನು ಉಪಯೋಗ ಐತಿ ಅನ್ನೋದನ್ನ ನಾವು ತಿಳ್ಕೋಬೇಕಾತಪ್ಪ ಅಂತಂದ್ರ, ಸೂರ್ಯ ನಮಗೆ ಬೆಳಕು ಮತ್ತು ಶಾಖವನ್ನ ನೀಡುತ್ತದೆ. ಸೂರ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಬೆಳಕನ್ನ ಕೊಡ್ತಾನ ಮತ್ತು ಶಾಖವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಕೊಡ್ತಾನ. ಕೆಳಗಡೆ ಕುಂದ್ರಿ. ಹಾಗಾದ್ರೆ ಇಲ್ಲಿ ಈ ಒಂದು ಸೂರ್ಯ ನಿಮ್ಗೆ ಗೊತ್ತಿರಬಹುದು, ಪೂರ್ವದಲ್ಲಿ ಉದಯಿಸಿ ಸಂಜೆ ಏನ್ ಮಾಡ್ತಾನಪ್ಪ ಅಂದ್ರ ಪಶ್ಚಿಮದಲ್ಲಿ ಮುಳುಗಿದಂತೆ ನಮಗೆ ಕಾಣಿಸ್ತದೆ. ದಿನಾಲು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಸಾಯಂಕಾಲ ಆದ್ಬಿಟ್ಲೆ ಶಾಲೆ ಬಿಟ್ಟ ನಂತರ ಆಟ ಆಡ್ತಿರ್ತೀವಿ. ಆಟ ಆಡಿದ ನಂತರ ಸಾಯಂಕಾಲ ಆದ್ಬಿಟ್ಲೆ ಕೆಲವೊಂದು ನಕ್ಷತ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಅವು ನಮಗೆ ಗೋಚರಿಸ್ತಾವ, ಅಂದ್ರೆ ಕಾಣಿಸ್ತಾವ ರಾತ್ರಿ ಟೈಮ್ ಒಳಗ. ಅದರಲ್ಲಿ ಶುಭ್ರ ಆಕಾಶ ಕಾಯದೊಳಗೆ ಏನ್ ಮಾಡ್ತಾವಪ್ಪ ಅಂದ್ರ ನಕ್ಷತ್ರಗಳು ಸಂಪೂರ್ಣವಾಗಿ ಗೋಚರಿಸುತ್ತವೆ, ನಮಗೆ ಕಾಣಿಸ್ತಾವ. ಹುಣ್ಣಿಮೆ ಆದಂತ ಸಂದರ್ಭದಲ್ಲಿ ನಾವು ನೋಡಿರ್ಬೋದು, ರಾತ್ರಿ ಟೈಮ್ ಒಳಗ ಆ ನಕ್ಷತ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಭೂಮಿ ಮೇಲೆ ಬಿದ್ದಂತೆ ಏನ್ ಮಾಡ್ತಾವು, ಭಾಸವಾಗ್ತಾವು. ಅದಕ್ಕ ಈ ಒಂದು ಸೂರ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಈ ಸೂರ್ಯ ಇರ್ಲಿಲ್ಲಪ್ಪ ಅಂತಂದ್ರ ಆ ಜೀವಿಸಲು ಅಸಾಧ್ಯ ಆಗ್ತೈತಿ. ಅದಕ್ಕ ಪ್ರಾಣಿಗಳಿಗೆ ಇರ್ಬೋದು, ಸಸ್ಯಗಳಿಗೆ ಇರ್ಬೋದು, ಎಲ್ಲಾ ಜೀವಿಗಳಿಗೂ ಏನಪ್ಪಾ ಅಂತಂದ್ರ ಸೂರ್ಯನ ಬೆಳಕು ಅವಶ್ಯಕತೆ ಐತಿ. ಸೂರ್ಯನ ಬೆಳಕು ಇಲ್ಲದಿದ್ದರೆ ಯಾವುದೇ ಪ್ರಾಣಿಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಸೂರ್ಯನ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ ನಂತರ ಇನ್ನ ಗ್ರಹಗಳ ಬಗ್ಗೆ ತಿಳ್ಕೊಂಡ. ಈ ಗ್ರಹಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ, ನೋಡ್ರಿ ಇದು ಏನೈತಿ ಅಂದ್ರೆ ಇದು ಗೋಳಾಕಾರದ ರೂಪದಲ್ಲಿ, ಇದಕ್ಕ ಗ್ಲೋಬ್ ಅಂತ ತಿಳ್ಕೊಂಡು ಕರಿತೀವಿ. ನಾವು ಏನಂತ ಕರಿತೀವಿ? ಇಲ್ಲಿ ಇಡೀ ಜಗತ್ತಿನ ಎಲ್ಲಾ ದೇಶಗಳನ್ನ ಕೂಡ ನಾವು ಈ ಗ್ಲೋಬ್ನಲ್ಲಿ ನಾವೇನ್ ಮಾಡಬಹುದು, ನಾವು ಕಂಡು ಹಿಡಿಯಬಹುದು, ಗುರುತಿಸಬಹುದು. ಈ ಗ್ಲೋಬ್ ಏನೈತಪ್ಪ ಅಂತಂದ್ರ ಅಂಡಾಕಾರ ರೂಪದೊಳಗೈತಿ. ಅಂಡಾಕಾರ ಗೊತ್ತೈತಿ, ತತ್ತೀಯ ರೂಪದೊಳಗ ಅಂತ ಕರಿತೀವಿ ನಾವು. ಆ ಅಂಡಾಕಾರ ರೂಪದಲ್ಲಿ ಐತಿ. ಈ ಒಂದು ಗ್ಲೋಬಿನಲ್ಲಿ ಇವೆಲ್ಲವೂ ಕೂಡ ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶ ಕಾಯುವೆ ಗ್ರಹ ಅಂತ ತಿಳ್ಕೊಂಡು ಕರಿತೀವಿ. ಗ್ರಹ ಅಂತಂದ್ರೆ ಏನಪ್ಪಾ ಅಂತಂದ್ರ ಈ ಸೂರ್ಯ ಇರ್ತಾನ, ಆ ಸೂರ್ಯನ ಸುತ್ತದಲ್ಲಿ ಈ ಅಂಡಾಕಾರ ರೂಪದಲ್ಲಿ ಏನ್ ಮಾಡ್ತಾವು, ಸುತ್ತುತ್ತಿರ್ತೈತಿ. ನೋಡ್ರಿ ಈ ಕಡೆ ಹಿಂಗ ಸುತ್ತುವಂತಹ ಒಂದು ಪಥವೇ ಏನಂತೀವಿ ನಾವು ಗ್ರಹ ಅಂತ ತಿಳ್ಕೊಂಡು ಕರಿತೀವಿ. ಇದಕ್ಕೆ ಏನಂತೀವಿ? ಸೂರ್ಯನ ಸುತ್ತ. ನೋಡ್ರಿ, ಸೂರ್ಯನ ಸುತ್ತ ಅಂಡಾಕಾರ ಪಥದಲ್ಲಿ ಪ್ರದಕ್ಷಿಣೀಯವಾಗಿ ಹಾಕುವ ಆಕಾಶ ಕಾಯವೇ ಗ್ರಹ ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಾಗಾದ್ರೆ ಗ್ರಹಗಳಿಗೆ ಏನಿಲ್ಲಪ್ಪ ಅಂದ್ರ ಸ್ವಂತ ಬೆಳಕಿಲ್ಲ, ಅವು ಏನಿಲ್ಲ, ಸ್ವಂತ ಬೆಳಕಿಲ್ಲ.
ಈ ರೀತಿಯಾಗಿ ನಾವು ಗ್ರಹಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಗ್ರಹಗಳನ್ನ ಎಷ್ಟು ಗ್ರಹಗಳಿವೆ ಅನ್ನೋದನ್ನ ನಿಮಗೆ ಗೊತ್ತಿರಬಹುದು. ಮೊದಲು 9 ಗ್ರಹಗಳಿದ್ವು, ಈಗ ಏನಾಗ್ಯವು 8 ಗ್ರಹಗಳಿವೆ. ಅವುಗಳ ಬಗ್ಗೆ ಮುಂದಿನ ಒಂದು ಮುಂದಿನ ಒಂದು ಅವಧಿಯೊಳಗ ನಾವು ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡೋಣ. ಹಾಗಾದ್ರೆ ಇಲ್ಲಿ ಇನ್ನ ಸಂಕ್ಷಿಪ್ತವಾಗಿ ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಭೂಮಿಯು ಕೂಡ ಒಂದು ಏನಪ್ಪಾ ಅಂದ್ರೆ ನಮ್ಮ ಆವಾಸ ಸ್ಥಾನವಾದಂತ ಭೂಮಿ, ನಮಗೆ ನೆಲೆಲಿಕ್ಕೆ, ನಾವು ವಾಸ ಮಾಡ್ಲಿಕ್ಕೆ ಯೋಗ್ಯವಾದಂತ ಒಂದು ಗ್ರಹ ಯಾವ್ದಪ್ಪ ಅಂತಂದ್ರ ಭೂಮಿ. ಇದು ಕೂಡ ಈ ಸೂರ್ಯನ ಪರಿವಾರದಲ್ಲಿ ಬರ್ತಕ್ಕಂತ ಒಂದು ವಿಶಿಷ್ಟ ಗ್ರಹ. ಈ ರೀತಿಯಾಗಿ ಭೂಮಿ ನಿಮಗೆ ಗೊತ್ತಿರಬಹುದು, ಎಲ್ಲಾ ಜೀವಿಗಳಿಗೆ ನಮಗೆ ಜೀವಿಸಲಿಕ್ಕೆ ಅದು ಮುಖ್ಯವಾಗಿ ಬೇಕು. ಇಲ್ಲಿ ಪ್ರಾಣಿಗಳಿಗಿರ್ಬೋದು, ಪಕ್ಷಿಗಳಿರ್ಬೋದು, ಸಕಲ ಜೀವಿಗಳಿಗೂ ಕೂಡ ಏನಪ್ಪಾ ಅಂತಂದ್ರ ಈ ಭೂಮಿ ನಮಗೆ ಆವಾಸ ಸ್ಥಾನವಾಗಿದೆ. ಹೀಗಾಗಿ ಈ ಒಂದು ಅಧ್ಯಾಯದಲ್ಲಿ ಇವತ್ತು ನಾವು ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ಸೌರವ್ಯೂಹ ಅಂದ್ರೇನು, ಆಮೇಲೆ ಸೌರವ್ಯೂಹದಲ್ಲಿ ಕಂಡು ಬರ್ತಕ್ಕಂತ ಇತರೆ ಯಾವ್ಯಾವ ಗ್ರಹಗಳದಾವು, ಏನೇನದಾವು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೂರ್ಯ ಅಂದ್ರೇನು, ಈ ಸೂರ್ಯನ ಒಂದು ಉಪಯೋಗ ಏನೈತಿ, ಸೂರ್ಯ ನಮಗೆ ಉಪಯೋಗಕಾರಿ ಕೆಲಸ ಮಾಡ್ತಾನ, ಆಮೇಲೆ ಗ್ರಹಗಳಂದ್ರೇನು, ಭೂಮಿ ಅಂದ್ರೇನು, ಆಮೇಲೆ ಭೂಮಿಯ ಒಂದು ವಿಶಿಷ್ಟವಾದಂತ ಕೊಡುಗೆ ಏನು ನಮ್ಮ ಮನುಷ್ಯ ಕುಲಕ್ಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಇಲ್ಲಿ ನಿಮಗೆ ಗೊತ್ತಿರಬಹುದು, ಇಲ್ಲಿ ಇದಕ್ಕೆ ಏನಂತೀವಿ ನಾವು ಗೋಳ ಅಂತ ತಿಳ್ಕೊಂಡು ಕರಿತೀವಿ. ಸಮಾಜ ಯಾವ್ದ್ರೊಳಗ ಈ ಪರಿಸರದಲ್ಲಿ ಕಂಡು ಬರ್ತಕ್ಕಂತ ಇದು ಒಂದು ಕೂಡ ವಿಶಿಷ್ಟವಾದಂತ ಉಪಕರಣ. ಈ ಗೋಲದ ಮುಖಾಂತರವಾಗಿ ನಾವೇನ್ ಮಾಡ್ಬೋದು, ವಿವಿಧ ದೇಶಗಳನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಬೋದು, ಗುರುತಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕಿದಾಗ ಇಲ್ಲಿ ನೋಡಿ, ಇದಕ್ಕ ಪ್ರದಕ್ಷಿಣೆ ಅಂತ ತಿಳ್ಕೊಂಡು ಕರಿತೀವಿ. ನಮ್ಮ ಭಾರತವನ್ನು ಕೂಡ ಇಲ್ಲಿ ನೋಡಿ, ನೀವು ಒಬ್ರು ಯಾರ ಬರ್ರಿ, ಇಲ್ಲಿ ಭಾರತ ಎಲ್ಲೈತಿ ಅನ್ನೋದನ್ನ ನಾವ್ ಏನ್ ಮಾಡ್ಬೋದು, ಗೊತ್ತು ಹಿಡಿಬಹುದು. ಇಲ್ಲಿ ಏನೈತಿ, ಇದು ಏನೈತಿ ಭಾರತ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ದೇಶಗಳ ಒಂದು ನಕ್ಷೆಯನ್ನು ಕೂಡ ನಾವೇನ್ ಮಾಡ್ಬೋದಪ್ಪ ಅಂತಂದ್ರ, ಇದು ಯಾವ ದೇಶ, ಇದು ಚೀನಾ, ಯಾವ ಚೀನಾ ದೇಶ. ಆಮೇಲೆ ಇಲ್ಲಿ ನೋಡಿ, ಇದು ಏನಿದು ಫಿಲಿಪೈನ್ಸ್ ಅನ್ನುವಂತಹ ದೇಶ. ಹೀಗೆ ಎಲ್ಲವುಗಳು ಕೂಡ ಹಲವಾರು ದೇಶಗಳನ್ನ ಖಂಡಗಳನ್ನು ಕೂಡ ನಾವೇನ್ ಮಾಡಬಹುದು, ಈ ಒಂದು ಗೋಳದಲ್ಲಿ ಕಂಡು ಬರ್ತದೆ. ಹೌದು, ಏಷ್ಯಾ ಖಂಡ ಇರ್ಬೋದು, ಆಸ್ಟ್ರೇಲಿಯಾ ಖಂಡ ಇರ್ಬೋದು, ಖಂಡ ಇರ್ಬೋದು, ಎಲ್ಲಾ ಖಂಡಗಳನ್ನ ನಾವೇನ್ ಮಾಡ್ಬೋದು ಈ ಗೋಳದಲ್ಲಿ ನಾವೇನ್ ಮಾಡ್ಬೋದು, ಗೊತ್ತು ಹಿಡಿಬಹುದು. ಗೊತ್ತಾಯ್ತು?